ನಮಸ್ಕಾರ. ಇವತ್ತು ನಾವು ಕುಕ್ಕನೂರು ತಾಲೂಕಿನಲ್ಲಿರುವಂತಹ ಬೂದುಗುಂಪ ಎಂಬ ಗ್ರಾಮಕ್ಕೆ ಇವತ್ತು ವಿಸಿಟ್ ಮಾಡಿದ್ವಿ. ಒಬ್ಬ ರೈತರು ವೆಂಕಣ್ಣ ಅಂತ ಒಬ್ಬ ರೈತರು ನಮ್ಮ ಹತ್ರ ಜೇನು ಪೆಟ್ಟಿಗೆ ಪರ್ಚೇಸ್ ಮಾಡಿದ್ರು. ಇವತ್ತು ಅವ್ರ ತೋಟದಲ್ಲಿ ಹನಿ ಬಂದಿದೆ, ನೀವು ನೋಡ್ಬೋದು. ನೀವು ಸಹ ಈ ತರ ನಿಮ್ಮ ತೋಟದಲ್ಲಿ ಸಹ ಜೇನು ಪೆಟ್ಟಿಗೆ ನಿಮ್ಮ ಮನೆ ಹತ್ರ ಆಗಲಿ ನಿಮ್ಮ ತೋಟದಲ್ಲಾಗಲಿ ಈ ತರ ಜೇನು ಪೆಟ್ಟಿಗೆ ಇಟ್ಬಿಟ್ರೆ ನೀವು ಯಾವ ರೀತಿ ಹನಿ ಬಂದಿದೆ ನೋಡಿ. ಇವಾಗ ನೀವೇ ಫೋನ್ ಮಾಡಿದೆ ಈ ತರ ಕಾಣುತ್ತೆ ಒಳಗಡೆ ನೋಡಿ ಸರ್, ಯಾವ ರೀತಿ ಹನಿ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ. ನೀವು ನಿಮ್ಮ ತೋಟದಲ್ಲಿ ಜೇನು ಪೆಟ್ಟಿಗೆ ಇಡೋದ್ರಿಂದ ಇದೇ ಥರ ನ್ಯಾಚುರಲ್ ಆಗಿ ಹನಿಯನ್ನು ನೀವು ಸಹ ಪಡಿಬೋದು. ಇಷ್ಟು ನ್ಯಾಚುರಲ್ ಆಗಿ ಹನಿಯನ್ನು ಪಡಿಬೋದು ನೀವು ನಿಮ್ಮ ಮನೆ ಹತ್ರ ಸಾಕಾಣಿಕೆ ಮಾಡೋದ್ರಿಂದ. ಎಷ್ಟು ಫುಲ್ ನ್ಯಾಚುರಲ್ ಆಗಿ ನೋಡಿರಿ. ಇವು ಗೌರ್ಮೆಂಟ್ ಥ್ರೂ ಸ್ಕೀಮ್ ಒಳಗಿರ್ತಾವ್ರಿ ಬಾಕ್ಸಸ್ ಎಲ್ಲ. ಈ 4,000 ನಿಮಗೆ ಕಟ್ಬೇಕು ಗೌರ್ಮೆಂಟ್? 4,500 ನಮ್ಮ ಕಂಪ್ನಿ ಕಟ್ಟಬೇಕು. ನಮ್ಮದು ಸೋಮೇಶ್ವರ ಎಂಟರ್ಪ್ರೈಸಸ್ ಒಂದು ಕಂಪ್ನಿ ಐತೆ ನಮ್ಮದು. ಆ ಕಂಪ್ನಿ ನೀವು 4,500 ಕೊಟ್ಟು ಬಾಕ್ಸ್ ಉಳ್ಳ ಸ್ಟ್ಯಾಂಡ್ ನಾವು ಬಿಲ್ ಕೊಡ್ತೀವಿ, ನಿಮ್ಗೆ ಗೌರ್ಮೆಂಟ್ ಬಿಲ್. ಆ ಬಿಲ್ನ ನೀವು ತೊಗೊಂಡೋಗಿ ನಿಮ್ಮ ತೋಟಗಾರಿಕೆ ಆಫೀಸಿಗೆ ಕೊಟ್ಟರೆ ಅವ್ರು ನಿಮ್ಮ ಅಕೌಂಟಿಗೆ ಒಳ್ಳೆ ರಿಟರ್ನ್ ಅಮೌಂಟ್ ಹಾಕ್ತಾರೆ. 4,500 ಹಾಕಲ್ಲ, 3,350 ರೂಪಾಯಿ ಹಾಕ್ತಾರೆ. ನಿಮ್ಗೆ 1,125 ರೈತ ಶೇರ್ ಇರ್ತಾರೆ ಒಳಗೆ. ಅಷ್ಟು ಕಟ್ ಮಾಡ್ಕೊಂಡು ನಿಮ್ಮ ಅಕೌಂಟಿಗೆ ಅಮೌಂಟ್ ಹಾಕ್ತಾರೆ. ಇವಾಗ ಒಂದು ಪೆಟ್ಟಿಗೆ 4,000 ಇನ್ನು ನಾವು 10 ಪೆಟ್ಟಿಗೆ ಮಾಡ್ಕೊಂಡು 10 ಪೆಟ್ಟಿಗೆ ಅಮೌಂಟ್ ಕಟ್ಟಬೇಕು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಬೆಳೆದ ಈ ಥರ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇರ್ತವೆ.